ಮಹಾಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿಗೆ ಪೂಜೆ ಸಲ್ಲಿಸೋದಕ್ಕೆ ಈಗಾಗಲೇ ಹೈಕೋರ್ಟ್ ಅನುಮತಿಯನ್ನು ನೀಡಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಇರುವಂಥ ಸ್ಥಳ ಮತ್ತು ಜೊತೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥದ್ದು. ಸೊ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಯಾವಾಗ ಹೈಕೋರ್ಟ್ ಹಿಂದೂಗಳಿಗೆ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಿತು ಆಗಲೇ ಇದೀಗ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ ಇದೀಗ ಕಟ್ಟಿಗೆಯಿಂದ ಏನು ಕಟ್ಟಿ ಒಂದು ರೀತಿಯಾದಂಥ ಭದ್ರತೆಗೆ ನಿಯೋಜನೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ನಾಡಿದ್ದು ಫೆಬ್ರವರಿ 15ರಂದು ಏನು ಈ ಒಂದು ದರ್ಗಾಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳೋದಕ್ಕೆ ಅಂತೇಳಿ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಗೇಟ್ ಏನಿದೆ, ಈ ಗೇಟ್ನಿಂದ ಒಳಗಡೆ ಬಂದು ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವಂಥ ವ್ಯವಸ್ಥೆಗೆ ತರ್ತಾರೆ. ಸೊ ಹಾಗಾಗಿ ಆ ಒಂದು ರಸ್ತೆ ಎರಡೂ ಭಾಗಕ್ಕೂ ಕೂಡ ಕಟ್ಟಿಗೆಯಿಂದ ಕಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲೇ ಒಂದು ಆ ದರ್ಗಾದ ಆವರಣದಲ್ಲೇ ತಂದು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಯಾವಾಗ ಆ ಹೈಕೋರ್ಟ್ ಆದೇಶ ನೀಡಿತು, ಅಂದರೆ ಅರ್ಜಿದಾರರು ಪೂಜೆಯನ್ನು ಸಲ್ಲಿಸೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ಬಳಿಕ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ನೀಡಿದ ಬೆನ್ನಲ್ಲೇ ಇದೀಗ ಪೊಲೀಸರು ಕೂಡ ಸಂಪೂರ್ಣವಾಗಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗಕ್ಕೆ ತರ್ತಾ ಇರುವಂಥ ಗೇಟ್ ಏನಿದೆ, ಗೇಟ್ ಬಳಿಯೇ ಇದೀಗ ಪೊಲೀಸರು ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಅಪ್ ಟು ಫೆಬ್ರವರಿ 15ರವರೆಗೂ ಕೂಡ, ಅಂದರೆ ಶಿವರಾತ್ರಿ ಹಬ್ಬದ ರಾತ್ರಿವರೆಗೂ ಕೂಡ ಈ ಪೊಲೀಸರು ಇಲ್ಲೇ ಇರುವಂಥದ್ದು. ಯಾಕಂತಂದರೆ ಶಿವರಾತ್ರಿ ಹಬ್ಬದಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ಅರ್ಜಿದಾರರಿಗೆ ಏನು ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಿರುವಂಥದ್ದು. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ಪೊಲೀಸರು ಇದೇ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥದ್ದು. ಇನ್ನು ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗದಲ್ಲಿರುವಂಥ ಚಿತ್ರಣವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಳಭಾಗದಲ್ಲೂ ಕೂಡ ಪೊಲೀಸರು ಮಾಡಿರುವಂಥ ಪೊಲೀಸರು ಇರುವಂಥದ್ದು. ಅಂದರೆ ಈ ಭಾಗದಿಂದ ಏನು ಆ ಒಂದು ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಇರುವಂಥ ಆ ಸ್ಥಳ ಏನಿದೆ, ಸೊ ಅದು ಇಲ್ಲೇ ಇರುವಂಥದ್ದು. ಹಾಗಾಗಿ ಇಲ್ಲಿಂದ ಏನು ಆ ಪೂಜೆಗೆ ತೆರಳುವಂಥ ಒಂದು ದ್ವಾರ ಏನಿದೆ, ಇಲ್ಲಿಂದ ಒಳಗಡೆ ಅಂದರೆ ಶಿವಲಿಂಗ ಇರುವಂಥ ಪ್ಲೇಸ್ಗೆ ತೆರಳಿ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಸೊ ಇಲ್ಲಿ ಒಂದು ಆ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಅವತ್ತು ಆ ಪೂಜೆಗೆ ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲೇ ಕೂಡ ಇಲ್ಲಿಂದ ಒಳಗಡೆ ತೆರಳಿ ಆ ಪೂಜೆ ಸಲ್ಲಿಸೋದಕ್ಕೆ ಒಂದು ಅನುಮತಿ ಇರುವಂಥದ್ದು. ಅಂದರೆ ಕಳೆದ 4 ವರ್ಷದ ಹಿಂದೆ ಇಲ್ಲಿ ನಡೆದಂಥ ಗಲಾಟೆ ಏನಿದೆ, ಆ ಒಂದು ಗಲಾಟೆ ಇದೀಗ ಸಾಕಷ್ಟು ರೀತಿಯಾದಂಥ ಏನೋ ಒಂದು ಭದ್ರತೆಗೆ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲೇ ಇದೀಗ ಇಲ್ಲಿರುವಂಥ ಏನು ಆ ಶಿವಲಿಂಗ ಪೂಜೆ ಏನಿದೆ, ಅದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವಂಥದ್ದು. ಸೊ ಅಂದರೆ ಪ್ರತಿ ವರ್ಷ ಕೂಡ ಹಿಂದೂಗಳು ಶಿವರಾತ್ರಿ ಹಬ್ಬದಂದು ಶಿವಲಿಂಗಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಅಂಥವ್ರಿಗೆ ಅವಕಾಶ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅದರಂತೆ ಕೋರ್ಟ್ ಕೂಡ ಏನು ಈ ಬಾರಿ, ಅಂದರೆ ಪ್ರತಿ ವರ್ಷ 15 ಜನರಿಗೆ ಅವಕಾಶವನ್ನು ನೀಡ್ತಾ ಇತ್ತು. ಸೊ ಆದರೆ ಈ ಬಾರಿ ಒಬ್ಬರಿಗೆ ಮಾತ್ರ, ಅರ್ಜಿದಾರರು ಏನಿದ್ದಾರೆ, ಸೊ ಅವರು ಒಬ್ಬರಿಗೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿರುವಂಥ ಏನು ಆ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದರ್ಗಾ ಕಮಿಟಿಯವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿರುವಂಥದ್ದು. ಸೊ ಅಂದರೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ಆ ಒಂದು ಪ್ರಕರಣ ವಿಚಾರಣೆಯಲ್ಲಿರುವಂಥದ್ದು. ಸೊ ಹಾಗಾಗಿ ಅದು ಕೂಡ ಅಷ್ಟರಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು. ಇನ್ನು ಈಗ ನಾನು ತೋರಿಸ್ತಾ ಇರುವಂಥ ದೃಶ್ಯ ಏನಿದೆ, ಇಲ್ಲಿ ಆ ಒಂದು ಚಾದಾರಿ ಕೂಬಾ ಸೇರಿದಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಬಹಳಷ್ಟು ನಾಯಕರು ಎಲ್ಲರೂ ಕೂಡ ಈ ಒಂದು ದರ್ಗಾಕ್ಕೆ ಆಗಮಿಸಿ ಶುದ್ಧಿ ಕಾರ್ಯವನ್ನು ನಡೆಸ್ತಾ ಇರ್ತಾರೆ. ಶುದ್ಧಿ ಕಾರ್ಯ ಮುಗಿಸ್ಕೊಂಡು ಹೊರ ಬರ್ತಾ ಇದ್ದಾಗಲೇ ಕಲ್ತೂರಾಟಾಗಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ ಸಾಕಷ್ಟು ಜನರ ಕಾರ್ಗಳು, DC, SP ಕಾರ್ಗಳು ಕೂಡ ಜಖಮ್ ಆಗಿರುವಂಥದ್ದು. ಸೊ ಹಾಗಾಗಿ ಅಲ್ಲಿಂದ ಈ ಒಂದು ಪ್ರಕರಣ ಸಾಕಷ್ಟು ಉದ್ವಿಗ್ನತೆಯನ್ನು ಪಡೆದುಕೊಂಡಿರುತ್ತೆ. ಪ್ರತಿ ವರ್ಷ ಕೂಡ ಏನು ಶಿವರಾತ್ರಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಿವಾದ ಏನಿದೆ, ಅಂದರೆ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂಥ ಶಿವಲಿಂಗ ಪೂಜೆ ವಿಚಾರ
ವಿಚಾರ ಮತ್ತೆ ವಿ ಈ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಈ ಬಾರಿ ಕೂಡ ಉದ್ಭವ ಆಗಿರುವಂಥದ್ದು. ಅಲ್ಲಿ ಭಾಳ ಪ್ರಮುಖವಾಗಿ ನಾನು ತೋರಿಸ್ತಾ ಹೋಗ್ತೀನಿ. CCTV ಅಳವಡಿಸಿರುವಂಥದ್ದು. ಅಂದರೆ ಇಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಎಂಟ್ರಿ ಆದರೆ ಯಾವ ಕಡೆಯಿಂದ ಕೂಡ ಎಂಟ್ರಿಯಾಗಿ ಬೇರೆ ರೀತಿಯಾದಂಥ ಅಂದರೆ ದುಷ್ಕೃತ್ಯವನ್ನು ಎಸಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆ ಒಂದು CCTVಯನ್ನು ಕೂಡ ಅಳವಡಿಸಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕೂಡ ನೀವು ಕೈಗೊಂಡಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು. 2 CCTV ದೃಶ್ಯಗಳು ಅಂದರೆ ಈ ಒಂದು ವಿದ್ಯುತ್ ಪೋಲ್ ಏನಿದೆ ಅದಕ್ಕೆ 2 CCTV ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಇನ್ನು ಒಳಭಾಗದಲ್ಲಿ ಇರುವಂಥ ಆ ಒಂದು ಮರ ಏನಿದೆ ಮರಕ್ಕೂ ಕೂಡ ಆ ಒಂದು CCTVಯನ್ನು ಅಳವಡಿಸಿರುವಂಥದ್ದು. ಈ ರೀತಿಯಾಗಿ ಇಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಏನು ಎಲ್ಲ ರೀತಿಯಾದಂಥ ಭದ್ರತೆಯನ್ನು ನೀಡಿರುವಂಥದ್ದು. ಸೊ ಹಾಗಾಗಿ ಕಳೆದ 4 ವರ್ಷಗಳ ಹಿಂದೆ ನಡೆದಂಥ ಘಟನೆ ಏನಿದೆ ಆ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಇರುವಂಥದ್ದು. ಇಲ್ಲೂ ಕೂಡ ಪ್ರತಿನಿತ್ಯ ಸಾಕಷ್ಟು ಜನರು ಕೂಡ ಈ ಒಂದು ದರ್ಗಾಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ, ಪೂಜೆ ಸಲ್ಲಿಸಿ ತರ್ತಾರೆ. ಅದೇ ರೀತಿಯಾಗಿ ಇಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೂ ಕೂಡ ಸಾಕಷ್ಟು ಜನರು ಕೂಡ ಬಂದು ಪೂಜೆಯನ್ನು ಸಲ್ಲಿಸಿ ಅಂದರೆ ಹಿಂದೂಗಳು ಬಂದು ಕೂಡ ಪೂಜೆ ಸಲ್ಲಿಸಿ ತಳ್ತಾರೆ. ಆದರೆ ಯಾವಾಗ ಈ ಹಿಂದೆ ಇಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಚಾರ ಎಸಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೋ, ಸೊ ಹಾಗಾಗಿ ಅದನ್ನು ಶುದ್ಧೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಂಥ ವೇಳೆಯಲ್ಲಿ ಆದಂಥ ಗಲಾಟೆ ಏನಿದೆ ಅಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ಗಲಾಟೆ ಆಗಿರುವಂಥದ್ದು. ಸೊ ಗಲಾಟೆ ಆದಂಥ ಹಿನ್ನೆಲೆಯಲ್ಲೇ ಈ ರೀತಿ ಇದೀಗ ಸಾಕಷ್ಟು ವಿವಾದವನ್ನು ಉದ್ಭವ ಆಗಿರುವಂಥದ್ದು. ಪ್ರತಿ ವರ್ಷ ಶಿವರಾತ್ರಿ ಬಂದಂಥ ಸಂದರ್ಭದಲ್ಲಿ ಕೂಡ ಈ ಒಂದು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕಾದ್ರೆ ಹಿಂದೂಗಳು ಕೋರ್ಟ್ ಮೊರೆನೇ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲಾಡಳಿತಕ್ಕೆ ಹಿಂದೂಗಳು ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅಂದರೆ ಪೂಜೆಗೆ ಅವಕಾಶ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸೊ ಅರ್ಜಿ ಹಿಂದೂಗಳು ಸಲ್ಲಿಸಿದಂಥ ಅರ್ಜಿಯನ್ನು ಕಲಬುರಗಿ ಜಿಲ್ಲಾಡಳಿತ ಅದನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಅದಾದ ಬಳಿಕವಷ್ಟೇ ಇವನು ಹೈಕೋರ್ಟ್ನ ಮೊರೆ ಹೋಗಿದ್ದರು. ಸೊ ಹೈಕೋರ್ಟ್ ಮೊರೆ ಹೋದಂಥ ಹಿನ್ನೆಲೆಯಲ್ಲಿ ನಿನ್ನೆ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿಯ ವಿಚಾರಣೆ ನಡೀತು. ವಾದ ಪ್ರತಿವಾದವನ್ನು ಎರಡೂ ಕೂಡ ಆಲಿಸಿರುವಂಥದ್ದು. ದರ್ಗಾ ಕಮಿಟಿಯವರು ಯಾವುದೇ ರೀತಿಯಾದಂಥ ಪೂಜೆಗೆ ಅವಕಾಶ ನೀಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಯಾಕಂತಂದರೆ ಹಿಂದೆಯೇ ಹೈಕೋರ್ಟ್ ಈಗ ಕಳೆದ ವರ್ಷ ಪೂಜೆ ಸಲ್ಲಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದಾಗಲೂ ಕೂಡ ಹೈಕೋರ್ಟ್ ಒಂದು ಕೋರ್ಟ್ ಕಮಿಷನನ್ನು ಕೂಡ ನೇಮಕ ಮಾಡಿತ್ತು. ಆ ಕೋರ್ಟ್ ಕಮಿಷನ್ ಇಲ್ಲಿ ಇರುವಂಥ ಸ್ಥಳಕ್ಕೆ ತೆರಳಿ ಯಾವ ರೀತಿಯಾದಂಥ ಏನು ಪರಿಸ್ಥಿತಿ ಇದೆ, ಇಲ್ಲಿ ಶಿವಲಿಂಗ ಇದೆನಾ ಇಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾಗಿ ಪರಿಶೀಲನೆ ನಡೆಸಿ ಕೋರ್ಟ್ಗೆ ಒಂದು ವರದಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿತ್ತು. ಸೊ ಹಾಗಾಗಿ ಆಗ ಕೋರ್ಟ್ ಕಮಿಷನ್ನ ಏನು ಅಧಿಕಾರಿಗಳು ಮತ್ತು ಅಡ್ವೊಕೇಟ್ಗಳು ಏನಿದ್ರು ಎಲ್ಲರೂ ಕೂಡ ಬಂದು ಇಲ್ಲಿರುವಂಥ ಏನು ವಾಸ್ತವ ಸ್ಥಿತಿಯನ್ನು ಕೋರ್ಟ್ ಗಮನಕ್ಕೆ ತಂದಿದ್ದರು. ಇಲ್ಲೊಂದು ಸಿಲಿಂಡರ್ ಆಕೃತಿಯಲ್ಲಿ ಇರುವಂಥ ಒಂದು ಸ್ಟೋನ್ ಇದೆ, ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವರದಿಯನ್ನು ಸಲ್ಲಿಸಿದರು. ಅದೇ ರೀತಿಯಾಗಿ ಕೂಡ ಈ ವರ್ಷ ಏನು ಮತ್ತೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಪೂಜೆಗೆ ಅನುಮತಿಯನ್ನು ನೀಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದರ್ಗಾ ಕಮಿಟಿಯವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಹೈಕೋರ್ಟ್ ಎಲ್ಲೋ ಅಂದರೆ ಈ 2-3 ವರ್ಷಗಳಿಂದಲೂ ಕೂಡ ಹೈಕೋರ್ಟ್ ಅನುಮತಿ ಮೇರೆಗೆ ಹಿಂದೂಗಳು ಈ ಒಂದು ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಸೊ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅವರಿಗೆ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಪುರಸ್ಕರಿಸಿ ಪೂಜೆಗೆ ಅವಕಾಶವನ್ನು ನೀಡಿರುವಂಥದ್ದು. ಆದರೆ ಪ್ರತಿ ವರ್ಷ 15 ಜನರಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ದರು. ಆದರೆ ಈ ಬಾರಿ ಒಬ್ಬರಿಗೆ ಮಾತ್ರ, ಅಂದರೆ ಅರ್ಜಿದಾರರು ಯಾರಿದ್ದಾರೆ ಸಿದ್ದರಾಮಯ್ಯ ಹಿರೇಮಠ ಅನ್ನುವಂಥವ್ರು, ಆತನಿಗೆ ಒಬ್ಬನಿಗೆ ಮಾತ್ರ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನು ನೀಡಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಪೂಜೆಗೆ ಸಂಬಂಧಪಟ್ಟಂತೆ ಪೂಜೆಗೆ ಅವಕಾಶ ನೀಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ದರ್ಗಾ ಕಮಿಟಿ ಅವರು ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಸೊ ಇದೀಗ ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿಯಾದಂಥ ತೀರ್ಪು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಆದರೆ ಸದ್ಯ ಹೈಕೋರ್ಟ್ ಅನುಮತಿ ನೀಡಿದಂಥ ಹಿನ್ನೆಲೆಯಲ್ಲಿ ಈ ಒಂದು ಶಿವಲಿಂಗ ಪೂಜೆಗೆ ತೆರಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಸುಮಾರು 1000ಕ್ಕೂ ಅಧಿಕ ಪೊಲೀಸರು ಕೂಡ ಫೆಬ್ರವರಿ 15ರವರೆಗೂ ಕೂಡ ಎಂಟೈರ್ ಆಳಂದ ಪಟ್ಟಣದಲ್ಲಿ ಭದ್ರತೆಗಾಗಿ ಕೂಡ ನಿಯೋಜನೆಗೊಂಡಿರುವಂಥದ್ದು. ಕಲಬುರಗಿ IGP ಜೊತೆಗೆ SP ನೇತೃತ್ವದಲ್ಲಿ ಈ ರೀತಿಯಾದಂಥ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು.
ಆಗಿರುವಂಥದ್ದು. ಒಟ್ಟಿನಲ್ಲಿ ಮಹಾಶಿವರಾತ್ರಿ ಹಿಂದೂಗಳ ಅತಿ ದೊಡ್ಡ ಹಬ್ಬ ಆಗಿರುವಂಥದ್ದು. ಸೊ ಹಾಗಾಗಿ ಅವತ್ತು ಇಲ್ಲಿರುವಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂಗಳ ಬೇಡಿಕೆ ಏನಿತ್ತು ಅದೀಗ ಕೋರ್ಟ್ ಮೂಲಕ ನೆರವೇರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.